ಹಾಯ್ ಆಲ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ರಾತ್ರಿ ಅಂತೂ ಹಾಸ್ಪಿಟ್ಲು ತಿರ್ಗೋದಾಯ್ತು. ರಾತ್ರಿ ನನ್ನ ಮಗುನ್ ಸುಧಾರಿಸ್ತಾ ಇದ್ದೆ. ಮಯೂರಿ ಟಾಯ್ನಲ್ಲಿ ಆಟಾಡ್ತಾನೆ ಇದ್ಲು. ಸಡನ್ ಆಗಿ ಬಂದು ಮೂಗ್ ಸಫೋಕೇಟಿಂಗ್ ಆಗ್ತಿದೆ ಅಂತ ಹೇಳಿದ್ಲು. ನಾನ್ ಏನಾಯ್ತು ಅಂತ ನೋಡಿದ್ರೆ ಆಟಾಡ್ತಿದ್ದ ಟಾಯ್ನಲ್ಲಿರೋ ಸ್ಪಂಜನ ಮೂಗೊಳಗಡೆ ಹಾಕೊಂಡ್ಬಿಟ್ಟಿದ್ಲು. ನಾನ್ ತೆಗಿಯಕ್ ಟ್ರೈ ಮಾಡಿದ್ರು ಅವಳು ಇನ್ನೂ ಉಸಿರು ಮೇಲೆ ಹೇಳ್ಕೊಂತಾನೆ ಇದ್ಲು. ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ. ಇಲ್ಲ ಇದು ಆಗಲ್ಲ, ತುಂಬಾ ಡೀಪ್ ಆಗಿ ಹೋಗಿದೆ, ನೀವು ಮುಂದೆ ಇರೋ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ಹಿಂಗೆ ತಿರುಗಿಸ್ತಾನೆ ಇದ್ರು. ಲಾಸ್ಟ್ ಅಲ್ಲಿ ಫೋರ್ಟಿಸ್ ಹಾಸ್ಪಿಟಲ್ ಏನ್ ಹೇಳಿದ್ರು ಅಂದ್ರೆ, ಇವಾಗ ಮಲ್ಕೊಳ್ಳಿ ಅವಳು, ಅದು ಸಾಫ್ಟ್ ಆಬ್ಜೆಕ್ಟ್ ಅಲ್ವಾ, ಹಾರ್ಡ್ ಏನು ಇಲ್ಲ, ಬೆಳಗ್ಗೆ ಸರ್ಜನ್ ಬರ್ತಾರೆ ಅವಾಗ ಅವ್ರು ತೆಗಿತಾರೆ ಇನ್ಸ್ಟ್ರೂಮೆಂಟ್ ಅಲ್ಲಿ ಅಂತ ಹೇಳಿದ್ರು. ನಾವ್ ರಾತ್ರಿ ಎಲ್ಲ ಹೇಗೆ ಕಾಲ ಕಳೆಯೋದು ಅನ್ನೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಟ್ರೈ ಮಾಡಕ್ ಹೋದ್ರು, ಅದು ಆಚೆ ಬಂದ್ಬಿಡ್ತು ಥ್ಯಾಂಕ್ಫುಲಿ. ವಿಷಯ ಕೇಳಿ ನನ್ನ ತಮ್ಮ ಬಂದ, ಅರ್ಜೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತಲ್ವಾ. ಟೂರ್ ಅಲ್ಲಿ ಹೋದಾಗ ನನ್ಗೆ ಗೊತ್ತಾಯ್ತು ಕಾರ್ ಎಷ್ಟು ಇಂಪಾರ್ಟೆಂಟ್ ಮಕ್ಳಿರೋ ಮನೇಲಿ ಅಂತ. ನಾವು ನೈಟ್ ಅಷ್ಟೊತ್ತಲ್ಲಿ ಹೋಗಿರೋದ್ರಿಂದ ನಾಯಿಗಳೆಲ್ಲ ತುಂಬಾನೇ ಕಾಟ ಕೊಟ್ಟು ಕಚ್ಚಕ್ಕೆ ಬರ್ತಾ ಇದ್ವು. ಒಂದ್ ಕಡೆ ಮಗು ನೋವಲ್ಲಿ ಹಿಡ್ಕೊಂಡಿದೀನಿ, ಎಲ್ಲಿ ನಾಯಿ ಕಚ್ಬಿಡುತ್ತೋ ಅನ್ನೋ ಭಯ ಬೇರೆ. ನಮ್ ಕಾರ್ ಒಂದ್ ಸಣ್ಣ ಆಕ್ಸಿಡೆಂಟ್ ಆಗಿತ್ತು, ಸೊ ಮನೆ ಹತ್ರ ನಿಲ್ಸಿದ್ವಿ ರೆಡಿ ಮಾಡಿಸ್ಕೊಳ್ಳೋಣ ಅಂತ. ಬಟ್ ಇವಾಗ ತಳ್ಳೋದ್ ಬೇಡ, ಕಾರ್ ಇಂಪಾರ್ಟೆಂಟ್, ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಅಂತ ಹೇಳಿ ಇವಾಗ ಟೋ ಮಾಡಿಸ್ತಿದೀವಿ. ಗ್ಯಾರೇಜ್ ಹತ್ರ ಬಿಡ್ತಾ ಇದಾರೆ. ಕಾರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಒಂದ್ ರಾತ್ರಿನಲ್ಲೇ ನನ್ಗೆ ಅರ್ಥ ಆಯ್ತು. ಸೊ ನೆನ್ನೆ ರಾತ್ರಿ ಇಷ್ಟೊಂದೆಲ್ಲ ಗೋತ್ರು ಮಾಡಿದ್ವಿ ಅಲ್ವಾ. ನನ್ನ ಮೈದಂದು ಮದುವೆ ಇತ್ತು, ಸ್ವಲ್ಪ ಡೈವರ್ಟ್ ಆಗುತ್ತೆ ಅಂತ ಶಾಪಿಂಗ್ ಆದ್ರೂ ಮಾಡ್ಕೊಂಡ್ ಬರೋಣ ಅಂತ ಹೋದ್ವಿ. ನೆನ್ನೆ ಆಗಿದ್ದ ಇನ್ಸಿಡೆಂಟ್ ಅಂತೂ ಮರೆಯೋಕ್ಕಾಗಲ್ಲ. ಬಟ್ ಏನ್ ಮಾಡೋದು, ಡೈವರ್ಟ್ ಆಗ್ಬೇಕಲ್ವಾ. ಸರಿ ಹೊರಗಡೆ ಹೋಗಿ ಬಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೊರಟ್ವಿ. ರಿಸೆಪ್ಷನ್ ಮುಹೂರ್ತಕ್ಕೆಲ್ಲ ಔಟ್ಫಿಟ್ ತಗೋಬೇಕಿತ್ತು. ಅಟ್ಲೀಸ್ಟ್ ರಿಸೆಪ್ಷನ್ ಔಟ್ಫಿಟ್ ಆದ್ರೂ ಈ ಸತಿ ಕವರ್ ಮಾಡ್ಕೊಂಡು ಹೋಗೋಣ ಮನೆಗೆ ಅಂತ ಡಿಸೈಡ್ ಮಾಡಿದ್ವಿ. ನಾನು ಈ ಪೂರ್ತಿ ವ್ಲಾಗ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಇನ್ಸ್ಟಾ ಬಯೋನಲ್ಲಿದೆ ಯೂಟ್ಯೂಬ್ ಚಾನಲ್ ಲಿಂಕು. ಟೈಮ್ ಸಿಕ್ಕಿದಾಗ ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನಿನ್ನು ಮತ್ತೆ ಸಿಗ್ತೀನಿ. ಬಾಯ್.